ಸೊ ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ನೀವು BMTC ಬಸ್ ಅಲ್ಲಿ ಓಡಾಡಬಹುದು. ಸೊ ಮನೆ ಬಾಗಿಲಿಗೆ ಬಸ್ ಬರುತ್ತೆ ಒಂದು. عندي خوش فصلة يا اخي تفوز تفوز والله خوش رقصة يا اخي دوس دوس. ಇಡೀ ನೆಲಮಂಗಲದಲ್ಲಿ ಇಷ್ಟು ದೊಡ್ಡ ಟೌನ್ಶಿಪ್ ನಾನು ಕೂಡ ನೋಡಿಲ್ಲ, ಒಳಗಡೆ ಬಂದಾಗಲೇ ಇಷ್ಟು ದೊಡ್ಡ ರೋಡ್ ಇದೆಯಾ ಅಂತ. بتعطيها كف وهز شتوك هيل خليك شديد عطني رقصة فريسة زيد عليها. ನಮಸ್ಕಾರ ಬಂಧುಗಳೇ, ಅಸೆಟ್ ಸ್ಕ್ವೇರ್ ನ ಹೊಸ ಪ್ರಾಜೆಕ್ಟ್ ಇದು. ಬೆಂಗಳೂರು ನಗರದ ಗದ್ದಲದಿಂದ ಸ್ವಲ್ಪ ದೂರ, ಆದ್ರೆ ನಗರಕ್ಕೆ ಅತ್ಯಂತ ಹತ್ತಿರದಲ್ಲಿ ಒಂದು ಸ್ವಂತ ನಿವೇಶನ ಇರಬೇಕು ಅನ್ನೋದು ನಿಮ್ಮ ಕನಸ. ಹೂಡಿಕೆ ಮಾಡಿದ ಹಣಕ್ಕೆ ಪೂರ್ಣ ಭದ್ರತೆ ಮತ್ತು ತಕ್ಷಣವೇ ಮನೆ ಕಟ್ಟಲು ಯೋಗ್ಯವಾದ ಜಾಗ ಹುಡುಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಗೆ ಮುಗಿತು. ಅಸೆಟ್ ಸ್ಕ್ವೇರ್ ಹೆಮ್ಮೆಯಿಂದ ಅರ್ಪಿಸ್ತಾ ಇದೆ ಒಂದು ಭವ್ಯ ಮತ್ತು ವಿಶ್ವಾಸಾರ್ಹ ಲೇಔಟ್. ನೆಲಮಂಗಲದ ಸೊಂಡೆಕೊಪ್ಪ ಮೇನ್ ರೋಡ್ಗೆ ತೀರಾ ಹತ್ರ, ಬರೋಬ್ಬರಿ 32 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಹರಡಿರುವ ಒಂದು ಅದ್ಭುತ ಟೌನ್ಶಿಪ್ ಇದು. ಇದು ಕೇವಲ ಸೈಟ್ ಅಲ್ಲ, ಭವಿಷ್ಯದ ಬಂಗಾರ. ಈ ಯೋಜನೆ ಸಂಪೂರ್ಣವಾಗಿ BMRDA ಮತ್ತು ರೇರಾ ಅನುಮೋದಿತವಾಗಿದೆ. ಪ್ರತಿಯೊಂದು ನಿವೇಶನಕ್ಕೂ ವೈಯಕ್ತಿಕ ಈ ಖಾತಾ ಸೌಲಭ್ಯ ಇದೆ. ಇಂದೇ ಹಣ ಪಾವತಿಸಿ, ನಾಳೆಯೇ ರಿಜಿಸ್ಟ್ರೇಷನ್. ಇದು ರೆಡಿ ಟು ಕನ್ಸ್ಟ್ರಕ್ಷನ್ ಲೇಔಟ್. ತಕ್ಷಣವೇ ಮನೆ ಕಟ್ಟಲು ಸಿದ್ಧ. ಲೇಔಟ್ ಪಕ್ಕದಲ್ಲೇ ಬಸ್ ನಿಲ್ದಾಣ, ವಿಶಾಲ ರಸ್ತೆಗಳು, ವಿದ್ಯುತ್ ಮತ್ತು ನೀರಿನ ಅಚ್ಚುಕಟ್ಟಾದ ವ್ಯವಸ್ಥೆ. ಇನ್ನೇನ್ ಬೇಕು? ನೆಲಮಂಗಲದಿಂದ ಕೇವಲ 5 ನಿಮಿಷ, ತಾವರೆಕೆರೆಯಿಂದ 10 ನಿಮಿಷ. ಸೊಡೆಕೊಪ್ಪ ಮೇನ್ ರೋಡ್ಗೆ ತೀರಾ ಹತ್ರ. ಬೆಲೆಯ ವಿಚಾರದಲ್ಲಿ ಇನ್ನೂ ಸಿಹಿ ಸುದ್ದಿ ಇದೆ. 30-40 ಸೈಟ್ಗಳು ಕೇವಲ 50 ಲಕ್ಷದಿಂದ ಆರಂಭ. ರೆಡಿ ಮನೆ ಬೇಕಾ? 79 ಲಕ್ಷಕ್ಕೆ ತಕ್ಷಣದ ನಿರ್ಮಾಣ ಸೌಲಭ್ಯ. ಅಷ್ಟೇ ಅಲ್ಲ, ಹೆಸರಾಂತ ಬ್ಯಾಂಕ್ಗಳಿಂದ ಲೋನ್ ಸೌಲಭ್ಯ ಕೂಡ ಲಭ್ಯ. ಮತ್ಯಾಕ್ ತಡ, ಹಿಂದೆ ಭೇಟಿ ಕೊಡಿ, ನಿಮ್ಮ ಕನಸಿನ ನಿವೇಶನವನ್ನ ಬುಕ್ ಮಾಡಿ. ಅಸೆಟ್ ಸ್ಕ್ವೇರ್ ಇದು ಕೇವಲ ಜಾಗ ಅಲ್ಲ, ಸುಖಿ ಜೀವನದ ಶಾಶ್ವತ ನೆಲೆ. ಸರ್, ಈಗ ಜನರಲ್ ಆಗಿ ಈಗ ನಿಮ್ ಕಾಂಟ್ಯಾಕ್ಟ್ ನಂಬರ್ ನೋಡ್ತಾರೆ ಕಸ್ಟಮರ್, ಸಡನ್ ಆಗಿ ಕಾಲ್ ಮಾಡ್ತಾರೆ. ಸೊ ಯಾಕೆಂದ್ರೆ ಇವಾಗ ನೀವು ಈ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇರೋದ್ರಿಂದ ಡಿಫ್ರೆಂಟ್ ಸೆಕ್ಟರ್ಸ್ ಇಂದ ಜನ ಇರುತ್ತೆ. ಒಂದು ಮನೆ ಕಟ್ಟಬೇಕಂತ ಕನ್ಸ್ ಇರುತ್ತೆ, ಸಾಕಷ್ಟು ಐಡಿಯಾಗಳು ಬೇಕಾಗತ್ತೆ. ಸೊ ಆ ತರ ಐಡಿಯಾಗಳನ್ನ ಪ್ರೊವೈಡ್ ಮಾಡಿ, ಒಳ್ಳೆ ಪ್ರೈಸ್ ನ ಕೋಟ್ ಮಾಡಿ, ಯಾವ ತರ ನೀವು ಸಪೋರ್ಟ್ ಮಾಡ್ತೀರಾ ಅವ್ರಿಗೆ? ಸೊ ಖಂಡಿತವಾಗ್ಲೂ ಇವಾಗ ಏನ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಇವಾಗ ನಮ್ಮ ಅಸೆಟ್ ಸ್ಕ್ವೇರ್ ಸೊ ನಮ್ ನಂಬರ್ ಏನ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಸೊ ಅವ್ರಿಗೆ ಪ್ರತಿಯೊಂದು ಕಸ್ಟಮರ್ಸ್ಗೂ ನೀಟಾಗಿ ಇನ್ಫಾರ್ಮೇಶನ್ ಕೊಡೋದೇ ನಮ್ ಮೇನ್ ಉದ್ದೇಶ. ಯಾಕಂದ್ರೆ ಇವತ್ತು ಬೆಂಗಳೂರಲ್ಲಿ ಸೈಟ್ ತಗೋಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅಂಡ್ ಪ್ಲಸ್ ಫೆಸಿಲಿಟೀಸ್ ಅದೇ ತರ ಕೊಡ್ಬೇಕು ನಮ್ಮ ಕಂಪ್ನಿ ಕಡೆಯಿಂದ. ಸೊ ಕಂಪ್ಲೀಟ್ಲಿ ಸೇಲ್ಸ್ ಟೀಮ್ ಏನಿದೆ ಅವ್ರಿಗೆ ಮಾಹಿತಿ ಕೊಟ್ಟು, ಸೊ ಪ್ಲಾಟ್ ರಿಜಿಸ್ಟ್ರೇಷನ್ ಏನೇನೆಲ್ಲ ಸಪೋರ್ಟ್ ಬೇಕು, ಅಂಡ್ ಬ್ಯಾಕ್ ಎಂಡ್ ಟೀಮು, ಅಂಡ್ ಪ್ಲಸ್ ಅವ್ರಿಗೆ ಕನ್ಸ್ಟ್ರಕ್ಷನ್ ಎಲಿವೇಶನ್ಸ್ ಯಾವ ತರ ಬರುತ್ತೆ, ಸೊ ಇದು ಕಂಪ್ಲೀಟ್ಲಿ ನಾಲೆಜ್ ಕೊಟ್ಟು ದೆನ್ ದ ಕಸ್ಟಮರ್ ವಿಲ್ ಗೋ ಫಾರ್ ಬುಕಿಂಗ್. ಸೊ ಅಲ್ಲಿ ಗಂಟ ನಾವು ಏನಕರ ಆಫ್ಟರ್ ರಿಜಿಸ್ಟ್ರೇಷನ್ ಆಲ್ಸೋ ವಿ ಆರ್ ಗಿವಿಂಗ್ ಸರ್ವಿಸ್ ಟು ಕ್ಲೈಂಟ್. ಸೊ ಅವ್ರ ಮನೆ ಕಟ್ಟಬೇಕಾದ್ರೂ ಕಂಪ್ಲೀಟ್ಲಿ ನಾವು ಕೋಆರ್ಡಿನೇಷನ್ ಇರ್ತೀವಿ. ಆಫ್ಟರ್ ದಟ್ ಅವ್ರಿಗೆ ಏನೇ ಸೈಟ್ ವಿಚಾರದಲ್ಲಿ ಏನೇ ಡೌಟ್ಸ್ ಇತ್ತು, ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕಂಪ್ಲೀಟ್ಲಿ ನಾವು ಅವ್ರಿಗೆ ಸಪೋರ್ಟಿಂಗ್ ಇರ್ತೀವಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಯಾಕೆಂದ್ರೆ ಸೆಲ್ಲಿಂಗ್ ಪಾಯಿಂಟ್ ಇಸ್ ನಾಟ್ ಎ ಬಿಗ್ ಡೀಲ್. ಯಾಕಂದ್ರೆ ಸೆಲ್ಲಿಂಗ್ ಎಲ್ಲರೂ ಮಾಡ್ತಾರೆ, ಬಟ್ ಎಂಡ್ ಆಫ್ ದ ಡೇ ನಿಮ್ಗೆ ದಾರಿ ತೋರ್ಸೋದಿದೆಯಲ್ಲ, ಏನೋ ಗೊತ್ತಿಲ್ದಿರೋ ಜಾಗದಲ್ಲಿ ಹೀಗೆ ಮಾಡ್ಬೇಕು, ಹೀಗೆ ಕಟ್ಟಬೇಕು, ಕೊನೆ ತನಕ ನಾವು ಜೊತೆನಲ್ಲಿ ಇರ್ತೀವಿ, ಈ ತರ ಫೆಸಿಲಿಟೀಸ್ ನ ಕೊಡ್ಬೇಕಂತಿರಲ್ಲ, ನೀವು ಕೊಡೋ ದುಡ್ಡಿಗೆ ವರ್ತ್ ಆಗಿ ಏನಾದ್ರು ಮಾಡ್ಕೊಡ್ಬೇಕಂದ್ರೆ ಐ ಥಿಂಕ್ ಈಸ್ ಅ ರೈಟ್ ಪರ್ಸನ್ ವಾಟ್ ಐ ಸಜೆಸ್ಟ್ ಫಾರ್. ಸರ್, ಇವಾಗ ಇನ್ ಕೇಸ್ ಯಾರಾದ್ರೂ ಈ ಕಾಲ್ ಮಾಡ್ತಾರೆ, ನನಗೆ ಲೈಕ್ ಸೈಟ್ಸ್ ಬೇಕಿತ್ತು, ಈ ತರ ಒಂದು ಸಜೆಷನ್ಸ್ ಕೇಳಿದಾಗ ಸೋ ಫಾರ್ ಏನೆಲ್ಲ ಡೆವಲಪ್ಮೆಂಟ್ ನ ನೀವು ಕೊಡ್ಲಿಕ್ಕೆ ರೆಡಿ ಇದೆ ಅವ್ರಿಗೆ? ಸರ್, ಈ ಪ್ರಾಜೆಕ್ಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರೋದು ಅವಾಗ್ಲೇ ನಾವು ಹೇಳ್ದಂಗೆ. ಸೊ ಇವತ್ತು ನೋಡಬಹುದು, ಇದು ಎಂಟ್ರೆನ್ಸ್ 680 ಫೀಟ್ ರೋಡ್ ಇರೋಂಥದ್ದು, ಸಿಸಿ ರೋಡ್ ಇರೋಂಥದ್ದು. ಇಟ್ಸ್ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇರೋದ್ರಿಂದ ಸೊ ಇದರಲ್ಲಿ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಅಮ್ಯುನಿಟೀಸ್ ಬಗ್ಗೆ ಬರ್ಬೇಕು ಅಂದ್ರೆ ಸೊ ಫಸ್ಟ್ ಬಂದು ಸೊ ಇದರಲ್ಲಿ ಗಣೇಶ ಟೆಂಪಲ್ ಇದೆ. ಸೊ ಆಲ್ರೆಡಿ ಟೆಂಪಲ್ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ. ಕೆಲಸ ಮಾಡೋದಕ್ಕಿಂತ ಮುಂಚೆ ಗಣೇಶನ ಹೌದು ದೇವ್ರ ಕೈ ಮುಗಿದು ಸ್ಟಾರ್ಟ್ ಮಾಡ್ಬೇಕು. ನಾವು ಆಲ್ರೆಡಿ ಗಣೇಶ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ. ಸೊ ಕಂಪ್ಲೀಟ್ ಇದರಲ್ಲಿ ಕ್ಲಾಸ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಸೊ ಪ್ಲಸ್ ನಿಮ್ಗೆ ಕ್ಲಬ್ ಹೌಸ್ ಇದೆ, ಪಾರ್ಕ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಹೋಮ್ ಇದೆ, ಅಂಡ್ ಪ್ಲಸ್ ಲಾಂಗ್ ಟೆನ್ನಿಸ್ ಕೋರ್ಟ್ ಇದೆ, ಬಾಸ್ಕೆಟ್ ಬಾಲ್ ಕೋರ್ಟ್ ಇದೆ. ಸೊ ಕಂಪ್ಲೀಟ್ಲಿ ಏನ್ಕರ ಒಂದು ಗೇಟೆಡ್ ಕಮ್ಯುನಿಟಿಲಿ ಏನೇನೆಲ್ಲ ಒಂದು ಫ್ಯಾಮಿಲಿಗೆ ಕ್ಲಾಸ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಸರ್. ಸೊ ಜಾಗಿಂಗ್ ಟ್ರ್ಯಾಕ್ ಕೊಡ್ತಾ ಇದೀವಿ. ಸೊ ಕಂಪ್ಲೀಟ್ಲಿ ಏನ್ ಅಮ್ಯುನಿಟೀಸ್ ಇದೆ 50+ ಅಮ್ಯುನಿಟೀಸ್ ವಿ ಆರ್ ಪ್ರೊವೈಡಿಂಗ್. 50+ ಅಮ್ಯುನಿಟೀಸ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಅಂಡ್ ಪ್ಲಸ್ ಬಂದು ಕಸ್ಟಮರ್ಗೆ ಏನು ಡೈಮೆನ್ಷನ್ಸ್ ಇದೆ ಅನ್ಕರ ಡೈಮೆನ್ಷನ್ಸ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಇದೆ. ಸ್ಟಾರ್ಟ್ ಫ್ರಮ್ 30-40 ಇಂದ ಇದೆ, 30-40, 30-50 ಇದೆ,
ಅಂಡ್ ಪ್ಲಸ್ ಬಂದು ನಿಮ್ಗೆ 40-60 ಇದೆ. ಸೊ ನಿಮ್ಮ ಕನಸಿನ ಸೈಟ್ ಆರಾಮಾಗಿ ನೀವು ಇಲ್ಲಿ ಒಂದು ಲಕ್ಸುರಿ ವಿಲ್ಲಾ ಕಟ್ಕೋಬಹುದು. ಇಲ್ಲಿ ಕಸ್ಟಮ್ ವೈಸ್ ಇರುತ್ತೆ ವಿಲ್ಲಾಸ್. ಸೊ G+3 ಗಂಟೆ ಆಲ್ರೆಡಿ ಪರ್ಮಿಷನ್ ಇದೆ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಸೊ ಕಂಪ್ಲೀಟ್ಲಿ ಯಾರ್ಯಾರೆಲ್ಲ ಒಂದು ನೆಲಮಂಗಲ ಸೈಡ್ ಅಲ್ಲಿ ಒಂದು ಸೊಂಡೆಕೊಪ್ಪ ಮೇನ್ ರೋಡ್ ಪ್ರಾಜೆಕ್ಟ್ ಸರ್ ಇದು 80 ಫೀಟ್ ರೋಡ್ ಅಲ್ಲಿ. ಸೊ ಈ ತರ ಎಲ್ಲೂ ಇಡೀ ನೆಲಮಂಗಲದಲ್ಲಿ ಇಷ್ಟು ದೊಡ್ಡ ಟೌನ್ಶಿಪ್ ನಾನು ಕೂಡ ನೋಡಿಲ್ಲ, ಒಳಗಡೆ ಬಂದಾಗ್ಲೇ ಇಷ್ಟು ದೊಡ್ಡ ರೋಡ್ ಇದೆಯಾ ಅಂತ. ಹೌದು ಸರ್, ಇಷ್ಟು ದೊಡ್ಡ ಟೌನ್ಶಿಪ್ ಮಾಡ್ತಾ ಇರೋಂಥದ್ದು. ಸೊ ಯಾರೇ ಕ್ಲೈಂಟ್ ಬಂದ್ರು ಅವ್ರಿಗೆ ಸರ್ವಿಸ್ ಇರುತ್ತೆ, ಅಂದ್ರೆ ಕಂಪ್ಲೀಟ್ ಮಾಹಿತಿ ಕೊಟ್ಟು ದೆನ್ ಕ್ಲೈಂಟ್ ಹೋಗಿ ಬುಕ್ ಮಾಡ್ಕೋಬಹುದು ಅವ್ರ ಸೈಟ್ಗೆ. ಪ್ಲಸ್ ಲೋನ್ ಫೆಸಿಲಿಟಿ ಏನಿದೆ ಅದೆಲ್ಲ ನಿಮ್ಗೆ ಆಸ್ ಯೂಶುವಲ್ ಗೊತ್ತಿರೋಂಥದ್ದು. ಲೋನ್ ನಾವು ಮುಗಿಸ್ಕೊಡ್ತೀವಿ ಸರ್. ವೀಕ್ಷಕರೇ, ಸಿಂಪಲ್ ಅವ್ರು ಹೇಳೋದು ಏನಿಲ್ಲ, ಒಂದು ಮನೆ ಬೇಕು ಅಂದ್ರೆ ಸುತ್ತಮುತ್ತ ಒಂದು ಟೆಂಪಲ್ ಇರಬೇಕು, ಅಂದ್ರೆ ನಾವು ಪ್ರೇಯರ್ ಮಾಡ್ಲಿಕ್ಕೆ, ಒಂದು ಪಾರ್ಕ್ ಇರಬೇಕು, ವಾಕ್ ಮಾಡ್ಲಿಕ್ಕೆ, ಮಕ್ಳುಗಳ ಆಟ ಆಡ್ಲಿಕ್ಕೆ ಒಂದು ಆಟದ ಮೈದಾನ ಚಿಕ್ಕದಾಗಿ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಓಡಾಡುವಂತ ಟ್ರಾನ್ಸ್ಪೋರ್ಟ್. ಎಸ್ಪೆಷಲಿ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ BMTC ಬಸ್ ಓಡಾಡುತ್ತೆ ನೀಟಾಗಿ. ಸೊ ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ನೀವು BMTC ಬಸ್ ಅಲ್ಲಿ ಓಡಾಡಬಹುದು. ಸೊ ಮನೆ ಬಾಗಿಲಿಗೆ ಬಸ್ ಬರುತ್ತೆ ಒಂದು. ಅಂಡ್ ಅವಾಗ್ಲೇ ಹೇಳಿದ್ರು ಸಾಕಷ್ಟು ಫೆಸಿಲಿಟೀಸ್ ನ ಕೊಟ್ಟಿದ್ದಾರೆ. ಸೊ ನಾವು ಬ್ಯಾಂಗ್ಳೂರ್ಗೂ ನೆಲಮಂಗಲಕ್ಕೂ ಸ್ವಲ್ಪ ಕಂಪೇರ್ ಮಾಡಿದ್ರೆ, ಸೊ ಮನೇನ ಬ್ಯಾಂಗ್ಳೂರ್ ಒಂದು ಸೈಟ್ ತಗೋಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು 1 year ವರೆಗೂ ನೀವು ಇನ್ವೆಸ್ಟ್ ಮಾಡ್ತೀರಾ. ಸ್ವಲ್ಪ ಹೆಂಗಿದ್ರು ಅಷ್ಟು ಟ್ರಾಫಿಕ್ ಇದೆ. ಇಲ್ಲಿ ಹೊರಗಡೆ ಬಂತಂದ್ರೆ ನಿಮ್ಗೆ ಮನೆ ಜೊತೆಗೆ ಏನೆಲ್ಲ ಫೆಸಿಲಿಟೀಸ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಮೈಟ್ ಬಿ ನೋಡಕ್ ಇವಾಗ ಹಿಂಗ್ ಅನ್ಸುತ್ತೆ, ಬಟ್ ಫ್ಯೂಚರ್ ಅಲ್ಲಿ ಪ್ರತಿಯೊಬ್ರು ಕೂಡ ಇಂಡಿವಿಜುವಲ್ ಆಗಿ ಏನಾದ್ರು ಮಾಡ್ಲೇಬೇಕು ಅಂತ ಪ್ರತಿಯೊಬ್ರು ಕೂಡ ಪ್ಲಾನ್ ಮಾಡ್ತಾರೆ. ಸೊ ಅಂತವ್ರಿಗೆ ಎಸ್ಪೆಷಲಿ ಟ್ರಸ್ಟ್ ವರ್ತಿ ಇಟ್ಕೊಂಡು ಏನಾದ್ರು ಒಂದು ಒಳ್ಳೆ ಬ್ಯೂಟಿಫುಲ್ ಮನೆನ ಕಟ್ಬೇಕು ಅಂತ ಇರೋರಿಗೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇವ್ರ ಹತ್ರ ಒಂದ್ಸರಿ ಮಾತಾಡಿ ನಿಮ್ಗೆ ಎಷ್ಟು ಡೀಟೇಲ್ಸ್ ಬೇಕೋ ಅದನ್ನ ನೀವು ತಗೋಬಹುದು. ನೆಕ್ಸ್ಟ್ ಚಾಲೆಂಜಸ್ ಕನ್ಸ್ಟ್ರಕ್ಷನ್. ಹೌದು, ಯಾಕಂದ್ರೆ ಎಲ್ರಿಗೂ ಒಂದ್ ಏನೋ ಥಾಟ್ ಪ್ರೊಸೆಸ್ ಇರುತ್ತೆ, ನನ್ ಮನೆ ಹೀಗಿರ್ಬೇಕು, ನನ್ ಕಾರ್ ಹೀಗಿರ್ಬೇಕು ಅನ್ನೋದು. ಸೊ ಆ ವಿಚಾರಕ್ಕೆ ಬಂದಾಗ ಕಸ್ಟಮರ್ಗಳಿಗೆ ಕನ್ಸ್ಟ್ರಕ್ಷನ್ ಅಲ್ಲಿ ನೀವ್ ಹೆಂಗೆ ಕಸ್ಟಮೈಸ್ ಮಾಡಿ ಅವ್ರು ಅನ್ಕೊಂಡಂಗೆ ಹೇಗ್ ಮಾಡ್ಕೊಡ್ತೀವಿ? ಖಂಡಿತವಲ್ಲ ಸರ್. ಕನ್ಸ್ಟ್ರಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಇಟ್ಸ್ ಅ ಡ್ರೀಮ್ ಹೌಸ್. ಎಲ್ಲರಿಗೂ ಒಂದು, ನೀವು ಇವತ್ತು ಬೆಂಗಳೂರಲ್ಲಿ ಯಾರನ್ನೇ ಕೇಳಿ ಒಂದ್ ಸ್ವಂತ ಮನೆ ಇರ್ಬೇಕು ಅನ್ನೋದು ಎಲ್ಲಾರ ಆಸೆ. ಸೊ ಆ ಡ್ರೀಮ್ಸ್ ನಾವು ಫುಲ್ಫಿಲ್ ಮಾಡ್ಕೊಡ್ತಾ ಇದೀವಿ. ಸೊ ಪ್ರತಿಯೊಬ್ಬರಿಗೂ ಸೈಟ್ ಅಲ್ಲಿ ಏನ್ ನಾವು ಮೆಜರ್ಮೆಂಟ್ ಪ್ರಕಾರ ನಾವು ಎಲಿವೇಶನ್ಸ್ ಸೊ ಅವ್ರಿಗೆ ಫೈನಲೈಸ್ ಮಾಡಿ ಮಾಡೆಲ್ ವಿಲ್ಲಾ ಯಾವ ತರ ಬರುತ್ತೆ, ಸೊ ಏನ್ ವಾಸ್ತು ಪ್ರಕಾರ ಏನ್ ಬೇಕು, ಏನೇನ್ ಚೇಂಜಸ್ ಇರುತ್ತೆ, ರಾ ಮೆಟೀರಿಯಲ್ ಏನ್ ಯೂಸ್ ಮಾಡ್ತೀವಿ, ಸೊ ಕಂಪ್ಲೀಟ್ಲಿ ಕಸ್ಟಮ್ ವೈಸ್ ಇರುತ್ತೆ ಸರ್. ಯಾವುದೇ ರೀತಿಯಾದಂತ ಸೊ ಇಲ್ಲ ಇದೇ ಮಾಡೆಲ್ ಬರುತ್ತೆ ಅನ್ನೋದಿಲ್ಲ. ಸೊ ಪ್ರತಿಯೊಂದು ಫೇಸಿಂಗ್ಸ್ಗೂ ಒಂದೊಂದು ಮಾಡೆಲ್ ವಿಲ್ಲಾ ಇರುತ್ತೆ. ಈಸ್ಟ್ ಫೇಸಿಂಗ್ ಬೇರೆ ಇರುತ್ತೆ, ನಾರ್ತ್, ಈಸ್ಟ್, ಸೌತ್, ಮತ್ತೆ ಎಲ್ಲಾ ಫೇಸಿಂಗ್ಸ್ ಅಲ್ಲೂ ನಿಮ್ ಕಾರ್ನರ್ ಪ್ಲಾಟ್ಗೆ ಪ್ರತಿಯೊಂದು ಪ್ಲಾಟ್ಗೂ ನಿಮ್ಗೆ ಎಲಿವೇಶನ್ಸ್ ರೆಡಿ ಇರುತ್ತೆ. ಸೊ ಕ್ಲೈಂಟ್ ಆಸ್ ಪರ್ ಕ್ಲೈಂಟ್ ಯಾವ ರಿಕ್ವೈರ್ಮೆಂಟ್ ಇದೆ ಅದೇ ತರ ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ. ಐದರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗಾಗಿರ್ಲಿ, ಇಲ್ಲ ಅವರು ರೆಂಟಿಂಗ್ ಪರ್ಪಸ್ ಗೆ ಕೊಡ್ತಾ ಇದಾರ, ಇಲ್ಲ ಅವ್ರು ಇರೋದಕ್ಕೆ ಡೂಪ್ಲೆಕ್ಸ್ ಮನೆ ಬೇಕಾ, ಸೊ ಎಲ್ಲಾ ತರ ನಾವು ಕನ್ಸ್ಟ್ರಕ್ಷನ್ ಗೆ ವಿ ಆರ್ ಪ್ಲಾನಿಂಗ್ ಆಲ್ರೆಡಿ ರೆಡಿ ಇದೆ ಸರ್. ಸೊ ಕ್ಲೈಂಟ್ ನಮ್ಮ ಆಫೀಸ್ಗೋ ಇಲ್ಲ ಸೈಟ್ ಗೆ ಬಂದ್ರೆ ಸೊ ಕಂಪ್ಲೀಟ್ಲಿ ಮಾಹಿತಿ ಕೊಟ್ಟು ನಾವು ಕನ್ಸ್ಟ್ರಕ್ಷನ್ ಏನ್ ಪ್ಲಾನ್ ಇದೆ ಸೊ ಕಂಪ್ಲೀಟ್ಲಿ ಕನ್ಸ್ಟ್ರಕ್ಷನ್ ಮುಗಿಸ್ಕೊಡ್ತೀವಿ. ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್. ಯಾಕೆಂದ್ರೆ ಅವ್ರು ಇನ್ನೊಂದು ಆಕ್ಚುಲಿ ಇದನ್ನ ಹೇಳ್ಬೇಕಿತ್ತು ನನ್ ಮುಂಚೆನೆ. ಜನ ಅನ್ಕೊಳ್ತಾರೆ ಏನೋ ಸೈಟ್ ಸೇಲ್ ಮಾಡಕ್ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ಅಂತ. ಸರ್ಕಸ್ ಅಲ್ಲ ಇದು, ದಿಸ್ ಇಸ್ ಅ ಫ್ಯಾಕ್ಟ್. ಏನ್ ಅವ್ರು ಆಫರ್ ಮಾಡ್ತಿದ್ದಾರೆ, ನಿಮ್ಗೆ ಏನ್ ಬೇಕಾಗಿದೆ ಅಂತ. ಎಷ್ಟೋ ಜನಕ್ಕೆ ದುಡ್ಡು ಇರುತ್ತೆ, ಬಟ್ ಮನೆ ಕಟ್ಕೊಳ್ಳಿಕ್ ಕಷ್ಟ ಆಗ್ತಿರುತ್ತೆ. ಮ್ಯಾನ್ ಪವರ್ ಎಲ್ಲಿ ಹುಡುಕ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಮತ್ತೆ ಅದು ಲೀಗಲ್ ಆಕ್ಟಿವಿಟೀಸ್ ಮತ್ತೆ ಡಾಕ್ಯುಮೆಂಟ್ಸ್ ನ ಹೇಗ್ ಸೆಟಪ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಸೊ ಸಿಂಪಲ್, ನಿಮ್ ಒಂದ್ ಕಾಲ್ ಇಂದ ನಿಮ್ಗೆ ಎಲ್ಲಾ ಸೊಲ್ಯೂಷನ್ ಇಲ್ಲೇ ಸಿಗುತ್ತೆ ಅಂತ ಅಂದ್ರೆ ಇಟ್ಸ್ ವೆರಿ ಈಸಿ. ಮತ್ತೆ ಟ್ರಸ್ಟ್ ವರ್ತಿ ಕೂಡ ಒಂದು. ಅಂಡ್ ಇನ್ನೊಂದೇನಂತ ಅಂದ್ರೆ ವಾಟ್ ಎವರ್ ಮನಿ ಯುವರ್ ಇನ್ವೆಸ್ಟಿಂಗ್ ಹಿಯರ್, ಎಷ್ಟೇ ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡಿದ್ರು ಆ ದುಡ್ಡು ಎಲ್ಲಿಗೂ ಹೋಗಲ್ಲ. ಸೇಮ್ ಲೈಕ್ ಗೋಲ್ಡ್ ಇನ್ವೆಸ್ಟ್ ಮಾಡೋ ತರ ನಿಮ್ಗೆ ಇನ್ ಕೇಸ್ ನಾಳೆ ನಿಮ್ಗೆ ಏನಾದ್ರು ಬೇಡ ಅನ್ಸಿದ್ರು ಕೂಡ ಅದು ರೆಂಟಿಗೆ ಕೊಟ್ಕೋಬಹುದು, ಇಲ್ಲ ಬೇರೆ ರೀಸೆಲ್ ಮಾಡ್ಕೋಬಹುದು. ಅದು ನಿಮ್ಗೆ ಯಾರು ಸಿಕ್ಕಿಲ್ಲ ಅಂದ್ರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೇ ಹೆಲ್ಪ್ ಮಾಡ್ತಾರೆ. ಖಂಡಿತವಲ್ಲ ಸರ್, ನಾವೇ ಬೇಕಾದ್ರೆ ರೀಸೇಲ್ ನಾವೇ ಮಾಡಿ ಕೊಡ್ತೀವಿ ಬೇಕಾದ್ರೆ. ಸೊ ಕ್ಲೈಂಟ್ ಏನ್ಕಂದ್ರೆ ಇವತ್ತು ಲ್ಯಾಂಡ್ ನಿಮ್ಗೆ ಗೊತ್ತಿದೆ ಸರ್, ಇಂಕರೆ ಮೇನ್ ರೋಡ್ ಪ್ರಾಜೆಕ್ಟ್ ಇರೋದ್ರಿಂದ ಲ್ಯಾಂಡ್ ಎಲ್ಲೋ ಅಪ್ರಿಸಿಯೇಷನ್ ದಿನೇ ಅಪ್ರಿಸಿಯೇಷನ್ ಆಗ್ತದೆ. ಅದು ಎಸ್ಪೆಷಲಿ ನೆಲಮಂಗಲ ಸರೌಂಡಿಂಗ್ ಅಲ್ಲಂತೂ ನಿಮ್ಗೆ 79% ಎವ್ರಿ ಇಯರ್ ಹೈಕ್ ಆಗ್ತಾ ಇದೆ. ಸೊ ಇದೇ ಲಾಸ್ಟ್ ಇಯರ್ ನಾವು ಬೇರೆ ಪ್ರಾಜೆಕ್ಟ್ ಮಾಡಿದಾಗ 3,000-3,500 ಸೇಲ್ ಮಾಡಿದೀವಿ. ಸೊ ಇಲ್ಲಿ ಏನು ಪ್ರೈಸಿಂಗ್ ಇದೆ, ಇಂಕರೆ ಸ್ಟಾರ್ಟಿಂಗ್ ಅಲ್ಲಿ 50 ಲಕ್ಷದಿಂದ ಸೈಟ್ ಸ್ಟಾರ್ಟ್ ಆಗ್ತಾ ಇರೋಂಥದ್ದು. ಸೊ ಯಾಕೆಂದ್ರೆ ಅದೇ ತರ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಅಂಡ್ ಡಾಕ್ಯುಮೆಂಟೇಶನ್ ವೈಸ್ ಲೀಗಲ್ ಕ್ಲಿಯರ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸೊ ಎಲ್ಲ ಕ್ಲಿಯರ್ ಇರೋಂಥದ್ದು. ಸೊ ಯಾರೇ ಕಣ್ಮುಚ್ಕೊಂಡು ಇಲ್ಲೊಂದ್ ಸೈಟ್ ತಗೋಬಹುದು ಸರ್. ನೀವ್ ಯಾವತ್ತೂ ಭಯನೇ ಪಡೋಂಗಿಲ್ಲ. ಯಾಕಂದ್ರೆ ನೀವೇನ್ ಇನ್ವೆಸ್ಟ್ ಮಾಡಿರ್ತಾರೆ ನಿಮ್ ಕಣ್ ಮುಂದೆ ಇರುತ್ತೆ. ಯಾವ್ದೋ ಒಂದು ಥಿಂಗ್ಸ್ ನ ತಗೊಂಡಾಗ ನಿಮ್ಗೆ ಯೋಚನೆ ಆಗ್ಬೋದು ಅದು ರೀಸೇಲ್ ವ್ಯಾಲ್ಯೂ ಇದೆಯಾ ಅಂತ. ಈ ಸೈಟ್ ವಿಚಾರ, ಚಿನ್ನದ ವಿಚಾರ ಹಾಗಲ್ಲ. ನೀವ್ ಇವತ್ತೇನಾದ್ರೂ ಪರ್ಚೇಸ್ ಮಾಡಿ ಖರೀದಿ ಮಾಡಿ ಬಿಟ್ರೆ ಇನ್ನೊಂದು 6 months, ಇನ್ನು 1 year ಆದ್ಮೇಲೆ ಅದು 1:2, 1:3 ಆಗಿರುತ್ತೆ. ಇದೊಂದು ನಿಮ್ಗೆ ಒಳ್ಳೆ ಬೆನಿಫಿಟ್ ಅಂತ ಕೂಡ ಹೇಳ್ಬೋದು ನಾವು.
ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.